ಫ್ರೆಂಡ್ಸ್, ನೀವೆಲ್ಲ ಡೈಲಿ ನಿಮ್ಮ ಫೇವ್ರೆಟ್ ಸೀರಿಯಲ್ಸ್, ಟಿ ವಿ ಪ್ರೋಗ್ರಾಮ್ಸ್, ನ್ಯೂಸ್ ಚಾನಲ್ಸ್, ಕ್ರಿಕೆಟ್ ಇದೆಲ್ಲ ನೋಡ್ತಾ ಇರ್ತೀರ. ಬಟ್ ನೀವು ಇದನ್ನು ನೋಡೋದ್ರಿಂದ ಚಾನಲ್ ಅವರು ಹೇಗೆ ದುಡ್ಡು ಮಾಡ್ತಾರೆ? ನೀವು ಮಂತ್ಲಿ ರೀಚಾರ್ಜ್ ಮಾಡ್ತೀರಾ, ಅದೊಂದೇ ಅವ್ರಿಗೆ ಪ್ರಾಫಿಟ್ಟು. ಅದೇ ರೀತಿ ನೀವು ಈ ಚಾನಲ್ಗಳ ಮಧ್ಯೆ ಅವಾಗವಾಗ TRP ವಾರ್ ಅಂತ ನೋಡ್ತಾ ಇರ್ತೀರ. ನಮ್ಮ ಚಾನಲ್ಗೆ ಈ ವಾರ ಎಷ್ಟು TRP ಸಿಕ್ತು, ನಮ್ಮ ಚಾನಲ್ಗೆ ಈ ವಾರ ಎಷ್ಟು TRP ಸಿಕ್ತು ಅಂತ ಈ ಚಾನಲ್ಗಳು ಹೇಳ್ಕೊಡ್ತಾ ಇರ್ತವೆ. ಹಾಗಾದರೆ ಈ TRP ಅಂದರೆ ಏನು? ಇದರಿಂದ ಚಾನಲ್ಗೆ ಏನು ಯೂಸ್ ಆಗುತ್ತೆ? ಬನ್ನಿ ನೋಡೋಣ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ TRP ಅಂದ್ರೇನು, ಇದು ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ, ಈ TRP ಮುಖಾಂತರ ಚಾನಲ್ಗಳು ಹೇಗೆ ಕೋಟಿ ಸಂಪಾದನೆ ಮಾಡ್ತಿದ್ದಾವೆ ಅಂತ. TRP ಅಂದರೆ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ಅಂತ. ಇದು ಬೇಸಿಕಲಿ ಒಂದು ಮೆಷರ್. ಎಷ್ಟು ಜನ ಒಂದು ಪರ್ಟಿಕ್ಯುಲರ್ ಪ್ರೋಗ್ರಾಮ್ನ ನೋಡ್ತಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಹೆಚ್ಚು ಜನ ನೋಡ್ತಿದ್ರೆ TRP ಹೈ, ಕಡಿಮೆ ಜನ ನೋಡ್ತಿದ್ರೆ TRP ಲೋ. ಸಿಂಪಲ್. ಫಾರ್ ಎಕ್ಸಾಂಪಲ್, ಕಲರ್ಸ್ ಕನ್ನಡ ಚಾನಲ್ನಲ್ಲಿ ಪ್ರಸಾರ ಆಗುವಂಥ ಬಿಗ್ ಬಾಸ್ ಶೋಗೆ ವೀಕ್ಲಿ TRP 8.9 ಬಂದಿದೆ ಅಂದರೆ ಅದನ್ನ ಲಕ್ಷಾಂತರ ಜನಗಳು ಮನೆಯಲ್ಲಿ ರೆಗ್ಯುಲರ್ ಆಗಿ ನೋಡ್ತಿದ್ದಾರೆ ಅಂತ ಅರ್ಥ. ಹಾಗಾದರೆ ಈ TRP ಹೇಗೆ ಕ್ಯಾಲ್ಕುಲೇಟ್ ಆಗುತ್ತೆ? ಈ TRPನ ಕ್ಯಾಲ್ಕುಲೇಟ್ ಮಾಡೋದು ಬಾರ್ಕ್ ಇಂಡಿಯಾ, ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್. ಇವರು ಇಂಡಿಯಾದಲ್ಲಿ ಲಕ್ಷಾಂತರ ಮನೆಗಳಲ್ಲಿ ಒಂದು ಸ್ಪೆಷಲ್ ಡಿವೈಸ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಅದನ್ನು ಬಾರೋಮೀಟರ್ ಅಂತ ಕರಿತೀವಿ. ಈ ಡಿವೈಸ್ ಕೆಲಸ ಏನಪ್ಪ ಅಂದರೆ ಯಾವ ಚಾನಲ್ನ ಎಷ್ಟು ಟೈಮ್ ನೋಡಿದ್ರು ಅಥವಾ ಚೇಂಜ್ ಮಾಡಿದ್ರು ಈ ಎಲ್ಲ ಡೇಟಾನ ರೆಕಾರ್ಡ್ ಮಾಡುತ್ತೆ. ಅದನ್ನು ಬಾರ್ಕ್ ವೀಕ್ಲಿ ಅನಲೈಸ್ ಮಾಡಿ TRP ಚಾರ್ಟ್ನ ಪಬ್ಲಿಷ್ ಮಾಡುತ್ತೆ. ಉದಾಹರಣೆಗೆ, ಸಪೋಸ್ ಕರ್ನಾಟಕದಲ್ಲಿ ಒಂದು 10,000 ಸ್ಯಾಂಪಲ್ ಮನೆಗಳಿದ್ದಾವೆ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಒಂದು 2,500 ಮನೆಗಳು ಕಲರ್ಸ್ ಕನ್ನಡ ನೋಡ್ತಾ ಇದ್ದಾರೆ, 1,500 ಮನೆಯಲ್ಲಿ ಜಿ ಕನ್ನಡ ನೋಡ್ತಿದ್ದಾರೆ, 1,000 ಮನೆಗಳಲ್ಲಿ ಸ್ಟಾರ್ ಸುವರ್ಣ ಚಾನಲ್ ನೋಡ್ತಿದ್ದಾರೆ ಅಂದರೆ ಕಲರ್ಸ್ ಕನ್ನಡಗೆ ಹೈಯೆಸ್ಟ್ TRP ಸಿಗುತ್ತೆ. TRP ಇಸ್ ಲೈಕ್ ರಿಪೋರ್ಟ್ ಕಾರ್ಡ್ ಫಾರ್ ದ TV ಚಾನಲ್ಸ್. ಹೆಚ್ಚು TRP ಅಂದರೆ ಹೆಚ್ಚು ಜನ ಕನೆಕ್ಟ್ ಆಗಿದ್ದಾರೆ, ಹೆಚ್ಚು ಜನ ನೋಡ್ತಿದ್ದಾರೆ, ಹೆಚ್ಚು ಅಡ್ವರ್ಟೈಸ್ಮೆಂಟ್ ಅಟ್ರಾಕ್ಟ್ ಆಗ್ತಾರೆ. ಸಿಂಪಲ್ ರೂಲ್. TRP ಜಾಸ್ತಿ ಇದ್ರೆ ಆಡ್ ರೇಟ್ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸರಿ, TRP ಅಂದರೆ ಗೊತ್ತಾಯಿತು. ಬಟ್ ಹೌ TRP ಬ್ರಿಂಗ್ಸ್ ಮನಿ? ಸಿಂಪಲ್. ಅಡ್ವರ್ಟೈಸ್ಮೆಂಟ್ಸ್. ಒಂದು ಚಾನಲ್ನ ರೆವೆನ್ಯೂನಲ್ಲಿ 60 to 70% ಅಡ್ವರ್ಟೈಸ್ಮೆಂಟಿಂದನೇ ಬರುತ್ತೆ. ಆ್ಯಡ್ ಕಂಪ್ನೀಸ್ ಲೈಕ್ ಸರ್ಫ್ ಎಕ್ಸೆಲ್, ಬ್ರಿಟಾನಿಯಾ, ನಂದಿನಿ, ಅಮೆಝಾನ್, ವಿವೋ ಇವರೆಲ್ಲರಿಗೂ ಒಂದು ಆಬ್ಜೆಕ್ಟಿವ್ ಇರುತ್ತೆ, ಜನರಿಗೆ ಅವ್ರ ಬ್ರ್ಯಾಂಡ್ ರೀಚ್ ಆಗಬೇಕು. ಬಿಗ್ ಬಾಸ್ ಕನ್ನಡ ಸೀಸನ್ ಟೈಮ್ನಲ್ಲಿ ಒಂದು 10 ಸೆಕೆಂಡ್ ಆ್ಯಡ್ ಕಾಸ್ಟ್ 3 ಲಕ್ಷದಿಂದ 6 ಲಕ್ಷದವರೆಗೂ ಹೋಗುತ್ತೆ. ಬಿಕಾಸ್ ಲಕ್ಷಾಂತರ ಜನ ಒಟ್ಟಿಗೆ ಈ ಪ್ರೋಗ್ರಾಮ್ನ ನೋಡ್ತಾ ಇರ್ತಾರೆ. ಒಂದು ಎಪಿಸೋಡ್ನಲ್ಲಿ 15ರಿಂದ 20 ಆ್ಯಡ್ಸ್ ಬಂದರೆ ಒಂದು ಎಪಿಸೋಡ್ ರೆವೆನ್ಯೂನೇ 1 ಕೋಟಿಗಿಂತ ಹೆಚ್ಚಾಗ್ಬೋದು. ಇದೇ ರೀತಿ ಸ್ಪಾನ್ಸರ್ಶಿಪ್. ರಿಯಾಲಿಟಿ ಶೋಸ್ ಮತ್ತು ಕ್ರಿಕೆಟ್ ಟೂರ್ನಿಮೆಂಟ್ಸ್ ಸ್ಪಾನ್ಸರ್ ಮೇಲೆ ಹೆವಿಲಿ ಡಿಪೆಂಡ್ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಸರಿಗಮಪ ನೋಡಬೇಕಾದ್ರೆ ನೀವು ನೋಡಿರ್ಬೋದು, ಸ್ಪಾನ್ಸರ್ಡ್ ಬೈ ಸ್ವಿಗ್ಗಿ, ಇನ್ಸ್ಟಾಮಾರ್ಟ್, ಪವರ್ಡ್ ಬೈ ವೂಟ್, ಈ ರೀತಿ ತುಂಬ ಸ್ಪಾನ್ಸರ್ಸ್ ಹೆಸರು ಹೇಳ್ತಾ ಇರ್ತಾರೆ. ಈ ಸ್ಪಾನ್ಸರ್ಶಿಪ್ ಡೀಲ್ 1ರಿಂದ 10 ಕೋಟಿ ತನಕ ಹೋಗುತ್ತೆ, ಡಿಪೆಂಡಿಂಗ್ ಆನ್ ಪಾಪ್ಯುಲಾರಿಟಿ. ಇದೆಲ್ಲ ಮೆಷರ್ ಆಗೋದೇ TRPಯಿಂದ. ಇದ್ರ ಜೊತೆಗೆ ಇನ್ನೊಂದು ಬ್ರ್ಯಾಂಡ್ ಇಂಟಿಗ್ರೇಷನ್. ಸೀರಿಯಲ್ನಲ್ಲಿ ಹೀರೋಯಿನ್ ಯಾವುದೋ ಒಂದು ಡಿಟರ್ಜೆಂಟ್ ಯೂಸ್ ಮಾಡೋದನ್ನ ನೋಡಿರ್ಬೋದು ನೀವು, ಅಥವಾ ಕಿಚನ್ನಲ್ಲಿ ನಂದಿನಿ ಮಿಲ್ಕ್ ಪ್ಯಾಕೆಟ್ ಕ್ಲಿಯರ್ ಆಗಿ ಕಾಣಿಸೋ ರೀತಿ ಇಟ್ಟಿರ್ತಾರೆ. ಇದು ಇಂಟೆನ್ಷನಲ್ ಆಗಿ ಇಡುವಂಥದ್ದು. ಇದು ಕೂಡ ಒಂದು ಪ್ರಮೋಷನ್ ಮೆಥಡ್. ಬ್ರ್ಯಾಂಡ್ ವಿಸಿಬಲ್ ಆಗಬೇಕು ಅಂದರೆ ಪ್ರೊಡ್ಯೂಸರ್ಸ್ ಇವ್ರಿಗೆ 5ರಿಂದ 10 ಲಕ್ಷ ಕೊಟ್ಟಿರ್ತಾರೆ. ಇದನ್ನು ಸಬ್ಟಲ್ ಅಡ್ವರ್ಟೈಸಿಂಗ್ ಅಂತ ಕರೀತಾರೆ. ಪ್ರೇಕ್ಷಕರಿಗೆ ಗೊತ್ತೇ ಆಗದೇ ಇರೋ ರೀತಿ ಬ್ರ್ಯಾಂಡ್ನ ರೀಚ್ ಮಾಡುವಂಥದ್ದು. ಇನ್ನು TV ಚಾನಲ್ಸ್ಗೆ ಕೇಬಲ್ ಆಪ್ರೇಟರ್ಸ್ DTH ರೀಚಾರ್ಜ್ ಮತ್ತು OTT ಆ್ಯಪ್ಸ್ನಿಂದ ಸಬ್ಸ್ಕ್ರಿಪ್ಷನ್ ಮನಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಜಿ ಕನ್ನಡಗೆ ZEE5 OTT, ಕಲರ್ಸ್ ಕನ್ನಡಗೆ ಜಿಯೋ ಸಿನಿಮಾ ಅಥವಾ ವೂಟ್, ಸ್ಟಾರ್ ಸುವರ್ಣಗೆ ಹಾಟ್ಸ್ಟಾರ್ ಕನ್ನಡ. ಈ ರೀತಿ ಜನಗಳು TVನಲ್ಲಿ ನೋಡೋದ್ರ ಜೊತೆಗೆ ಈ ಪ್ರೋಗ್ರಾಮ್ಗಳನ್ನ OTTನಲ್ಲೂ ಕೂಡ ನೋಡ್ತಿದ್ದಾರೆ. ಇದರಿಂದ ಆ್ಯಡ್ಸ್ ಪ್ಲಸ್ ಸಬ್ಸ್ಕ್ರಿಪ್ಷನ್ ಡಬಲ್ ರೆವೆನ್ಯೂ ಬರುತ್ತೆ. ಇವತ್ತಿನ ದಿನಗಳಲ್ಲಿ ಸೀರಿಯಲ್ಸ್ ಮತ್ತು ಶೋಸ್ OTT ಮತ್ತು ಯೂಟ್ಯೂಬ್ ಚಾನಲ್ಸ್ನಲ್ಲೂ ಕೂಡ ಅಪ್ಲೋಡ್ ಮಾಡ್ತಿವೆ. ಅಲ್ಲಿ ಕೂಡ ಆ್ಯಡ್ಸ್ ಬರುತ್ತೆ, ಬ್ರ್ಯಾಂಡ್ಸ್ ಕೊಲಾಬ್ರೇಟ್ ಮಾಡ್ತಾರೆ, ವ್ಯೂಸ್ ಕೌಂಟ್ ಆಗುತ್ತೆ, ಆ್ಯಡ್ ರೆವೆನ್ಯೂ ಬರುತ್ತೆ. ಫಾರ್ ಎಕ್ಸಾಂಪಲ್, ಜಿ ಕನ್ನಡ ನೋಡಿರ್ಬೋದು ನೀವು, ಯೂಟ್ಯೂಬ್ ಚಾನಲ್ನಲ್ಲೂ ಕೂಡ ಅವರ ಸೀರಿಯಲ್ಸ್ ಅಥವಾ ಪ್ರೋಗ್ರಾಮ್ಸ್ದು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಅಲ್ಲಿ ಕೂಡ ಡೈಲಿ ಮಿಲಿಯನ್ಸ್ ಆಫ್ ವ್ಯೂಸ್ ಬರ್ತಾ ಇರುತ್ತೆ. 1 ಮಂತ್ಗೆ ಯೂಟ್ಯೂಬ್ನಿಂದನೇ ಒಂದು 20-30 ಲಕ್ಷ ಎಕ್ಸ್ಟ್ರಾ ಇನ್ಕಮ್ ಕೂಡ ಸಿಗ್ಬೋದು. ಕ್ರಿಕೆಟ್ ಮ್ಯಾಚಸ್ ಅಂತೂ TV ಚಾನಲ್ಸ್ಗೆ ಗೋಲ್ಡ್ ಮೈನ್ ಆಗಿಬಿಟ್ಟಿವೆ. ಎಸ್ಪೆಷಲಿ ಇಂಡಿಯಾ ಮ್ಯಾಚಸ್ ಅಥವಾ IPL ಮ್ಯಾಚಸ್ ಇತ್ತು ಅಂದರೆ TRP ಎಕ್ಸ್ಪ್ಲೋಡ್ ಆಗಿಬಿಡುತ್ತೆ. ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ IPL ಮ್ಯಾಚ್ ನಡಿಬೇಕಾದ್ರೆ ಒಂದು 10 ಸೆಕೆಂಡ್ ಆ್ಯಡ್ಗೆ 10ರಿಂದ 15 ಲಕ್ಷ ಕಾಸ್ಟ್ ಆಗ್ಬೋದು. ಕ್ರಿಕೆಟ್ನಲ್ಲಿ ಸ್ಪಾನ್ಸರ್ ಕೂಡ ಪ್ರೀಮಿಯಂ. ಡ್ರೀಮ್ 11, ಪೆಪ್ಸಿ, ಟಾಟಾ ಮೋಟಾರ್ಸ್ ಇವರು ಸ್ಪಾನ್ಸರ್ಶಿಪ್ಗೆ 50ರಿಂದ 100 ಕೋಟಿವರೆಗೂ ಕೂಡ ಖರ್ಚು ಮಾಡ್ತಾರೆ. TRP ಕಡಿಮೆ ಆದರೆ ಅಡ್ವರ್ಟೈಸರ್ಸ್ ಇಂಟ್ರೆಸ್ಟ್ ಕಳ್ಕೊಳ್ತಾರೆ, ಆ್ಯಡ್ ರೇಟ್ಸ್ ಡ್ರಾಪ್ ಆಗುತ್ತೆ, ಸ್ಪಾನ್ಸರ್ಸ್ ಬ್ಯಾಕ್ಔಟ್ ಆಗ್ತಾರೆ.
ನೀವು ನೋಡಿರ್ಬೋದು, ಒಂದು ಸೀರಿಯಲ್ ಸ್ಟಾರ್ಟಿಂಗ್ ಕೆಲವು ತಿಂಗಳು ಹೈ TRP ಕೊಡ್ತಿರುತ್ತೆ. ಆದರೆ ಸ್ವಲ್ಪ ದಿನ ಆದಮೇಲೆ ಆಡಿಯನ್ಸ್ ಬೋರ್ ಆಗಿಬಿಟ್ರೆ ಚಾನಲ್ಸ್ ಇಮಿಡಿಯೇಟ್ಲಿ ಆ ಸ್ಟೋರಿನಲ್ಲಿ ಏನಾದರೂ ಟ್ವಿಸ್ಟ್ ಮಾಡ್ತಾರೆ ಅಥವಾ ಕಥೆನೇ ಚೇಂಜ್ ಮಾಡಿಬಿಡ್ತಾರೆ, ಯಾಕಂದರೆ TRP ರಿಕವರ್ ಮಾಡ್ಕೊಳ್ಳೋದಕ್ಕೆ. ದಟ್ಸ್ ವೈ ಚಾನಲ್ಸ್ ಆಲ್ವೇಸ್ ಫೋಕಸ್ ಆನ್ ಎಮೋಷ್ನಲ್ ಡ್ರಾಮಾ, ಫೈಟ್ಸ್, ಲವ್ ಸ್ಟೋರೀಸ್. ಆಡಿಯನ್ಸ್ ಯಾವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿ ಆ ಶೋಸ್ನ ನೋಡಬೇಕು, TRP ಸ್ಟಡಿಯಾಗಿ ಇಟ್ಕೋಬೇಕು ಅವರು. ಇವತ್ತಿನ ದಿನಗಳಲ್ಲಿ TV ವ್ಯೂವರ್ಶಿಪ್ ಸ್ಲೋಲಿ OTT ಕಡೆಗೆ ಶಿಫ್ಟ್ ಆಗ್ತಿದೆ. ಆ್ಯಡ್ ಏಜೆನ್ಸೀಸ್ ಈಗ ಡಿಜಿಟಲ್ TRP ಅನ್ನೋ ಕಾನ್ಸೆಪ್ಟ್ ನೋಡ್ತಿದ್ದಾರೆ. ಯೂಟ್ಯೂಬ್, ವ್ಯೂಸ್, ವಾಚ್ ಟೈಮ್, ಎಂಗೇಜ್ಮೆಂಟ್. ಆದ್ದರಿಂದನೇ ಕಲರ್ಸ್ ಕನ್ನಡ, ಜೀ ಕನ್ನಡ, ಸ್ಟಾರ್ ನೆಟ್ವರ್ಕ್ ಎಲ್ಲರೂ ಕೂಡ OTT ಪ್ರೆಸೆನ್ಸ್ ಸ್ಟ್ರಾಂಗ್ ಮಾಡ್ತಿದ್ದಾರೆ. ಬಿಕಾಸ್ ಐವಾಲ್ಸ್ ಆರ್ ನೌ ಆನ್ ಮೊಬೈಲ್ ಸ್ಕ್ರೀನ್ಸ್. ಹೀಗಾಗಿ ಫ್ರೆಂಡ್ಸ್, TRP ಅಂದರೆ ಕೇವಲ ಒಂದು ಸಂಖ್ಯೆ ಅಲ್ಲ, ಅದು ಚಾನಲ್ನ ಹಾರ್ಟ್ ಬೀಟ್. ಹೆಚ್ಚು TRP ಅಂದರೆ ಹೆಚ್ಚು ಜನ ಕನೆಕ್ಟ್ ಆಗಿದ್ದಾರೆ, ಹೆಚ್ಚು ಆ್ಯಡ್ ಬರುತ್ತೆ, ಹೆಚ್ಚು ಸ್ಪಾನ್ಸರ್ಸ್ ಬರ್ತಾರೆ. ಹಾಗೆ ಚಾನಲ್, ಪ್ರೊಡ್ಯೂಸರ್, ಆರ್ಟಿಸ್ಟ್ ಎಲ್ಲರೂ ಕೂಡ ಅರ್ನ್ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ನೀವು ಬಿಗ್ ಬಾಸ್ ಅಥವಾ IPL ನೋಡ್ತಾ ಇದ್ದಾಗ ನೆನ್ಪಿಟ್ಕೊಳ್ಳಿ, ನಿಮ್ಮ ಒಂದು ಕ್ಲಿಕ್ ಅಥವಾ 1 ಮಿನಿಟ್ ವಾಚ್ ಕೂಡ ಚಾನಲ್ಗೆ ದುಡ್ಡು ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದೆ.